ನಿಮ್ಗೆ ಅನ್ಬೇಕ್ರಿ. ನೀವು ಬರ್ತೀವಿ ಅಂತ ನಮಗೆ ಗೊತ್ತೇ ಇಲ್ಲಲ್ಲ ಸರ್. ನಾವು ಬಂದಿದ್ದು ಇನ್ನೂ ಚೆನ್ನಾಗಿ ಗ್ರ್ಯಾಂಡ್ ಸೈಡ್ ಆಗ್ತಪ್ಪ. ಹಾಂ ಬೆಂಡ ಸರ್ ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ ನೋಡಿ. ನಮಸ್ತೆ ಸರ್. ನಮಸ್ತೆ, ಬನ್ನಿ. ವೆಲ್ಕಮ್ ಟು ಅವರ್ ಸೈನ್ಸ್ ಎಕ್ಸಿಬಿಷನ್. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋವಿಂದಕೋಡಿಯಲ್ಲಿ ಇಂದು ನಾವು ನಾನು ವಿದ್ಯಾವತಿ PM GPT ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರು. ಇಲ್ಲಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಸೈನ್ಸ್ ಎಕ್ಸಿಬಿಷನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಪ್ಲೀಸ್ ವೆಲ್ಕಮ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಪೂರ್ಣಿಮಾ. ನಾನು ಮಾಡುತ್ತಿರುವ ಮಾಡಲ್ ಹೆಸರು ಜ್ವಾಲಾಮುಖಿ. ಯಾವ ಸ್ಕೂಲಿನ ಮಗು ನೀನು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋವಿಂದಕೋಡಿ. ಓಕೆ. ತಾವೇನು ಮಾಡಿದ್ದೀರಿ? ಜ್ವಾಲಾಮುಖಿ. ಕೂತ್ಕೊಳ್ಳಿ. ಜ್ವಾಲಾಮುಖಿ ಮಾಡಿದ್ದೀರಾ? ತಾವು? ವೆಲ್ಕಮ್ ಯು ಸರ್. ಮಗು. My name is Vashini. My project name is Respiratory System. Swashanga Yoga. ಹಾಂ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಜಾನು. ಏನು ಮಾಡಿದ್ರಿ ನೀವು ಪ್ರಾಜೆಕ್ಟು? ಹೇಳಕ್ಕೆ ಬರುತ್ತಾ ತಮಗೆ? ಏನಂತ ಹೇಳಿ. ಸೋಲಾರ್ ಸಿಸ್ಟಮ್ ಮಾಡಿದ್ರಾ?
ನಿಮಗೆ ಇದು ಮಾಡಲಿಕ್ಕೆ ಯಾರು ಹೇಳಿದರು? ನೀವೇ ಮಾಡಿದ್ರಾ? ನಿಮ್ಮ ಟೀಚರು? ಹೌದಾ, ಚೆನ್ನಾಗಿ ಹೇಳ್ಕೊಡ್ತಾರ ಅವರು ಪಾಠನ? ಅವ್ರಿಗೇನು ಥ್ಯಾಂಕ್ಸ್ ಹೇಳ್ತೀಯ ನೀನು? ಹೇಳ್ಬೇಕಲ್ಲ, ಹೇಳು. ಯಾರಿಗೆ? ಹಾಂ ಹಾಂ, ಓಕೆ. ನಿಮ್ಮದು? ನನ್ನ ಹೆಸರು ವಿನೋದ್. ನಾನು ರಾಕೆಟ್ ಏನು ಮಾಡಿದಿರಿ? ರಾಕೆಟ್ ಎಸ್ 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 ಹಾಂ ಮಾಡಿ. ರೋಬೋಟ ಇದು ನೀವೇ ತಯಾರು ಮಾಡಿದ್ದೀರಾ? ಕೂತ್ಕೊಳ್ಳಿ. ಹಾಂ ಎಸ್. ನನ್ನ ಹೆಸರು ರವಿಕುಮಾರ್ ವಿಎನ್. ಗೋಳಿಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಮಾಡ್ತಿರೋ ಪ್ರಾಜೆಕ್ಟ್ ಲೆಮನ್ ಲೈಟ್. ಹಾಂ, ತೋರಿಸಿ. ಹಾಂ. ನನ್ನ ಹೆಸರು ದೀಕ್ಷಿತಾ. ನಾನು ಮಾಡುತ್ತಿರೋ ಪ್ರಾಜೆಕ್ಟ್ ಡೇ ಆ್ಯಂಡ್ ನೈಟ್. ಮೇಡಮ್ ಹಾಂ. ಏನು ಪ್ರಾಜೆಕ್ಟ್ ಮೇಡಮ್ ಇದು? ಡೇ ಆ್ಯಂಡ್ ನೈಟ್. ಡೇ ಆ್ಯಂಡ್ ನೈಟ್ ಅಂತನಾ? ಹಾಂ. ಮೈ ನೇಮ್ ಇಸ್ ಶಾಂಭವಿ. ಮೈ ಪ್ರಾಜೆಕ್ಟ್ ನೇಮ್ ಇಸ್ ಬೆಳಕಿನ ಪ್ರತಿಫಲದ ನಿಯಮಗಳು. ಈಗ ನಾನು 90 ಡಿಗ್ರಿಯಲ್ಲಿ ದರ್ಪಣಗಳನ್ನು ಇಟ್ಟಿದ್ದೇನೆ. ಈಗ ನಮಗೆ 3 ಪ್ರತಿಬಿಂಬಗಳು ಕಾಣಿಸುತ್ತಿದ್ದವು. ಕೊಡ್ರಿ. ಈಗ ನಮಗೆ 2 ಪ್ರತಿಬಿಂಬಗಳು ಕಾಣಿಸುತ್ತಿದ್ದಾವೆ. ಮೇಲುಬದಿಯ 2 ಪ್ರತಿಬಿಂಬಗಳು. ಈಗ ನಾನು 2 ಬೆಳೆಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೇನೆ. ಈಗ 0 ಡಿಗ್ರಿ ಇಲ್ಲಿ ಇಟ್ಟಾಗ ನಮಗೆ ಅನಂತ ಪ್ರತಿಬಿಂಬಗಳು ಕಾಣಿಸುತ್ತವೆ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಸ್ಫೂರ್ತಿ. ನನ್ನ ಹೆಸರು ಸಾನ್ಯಬಾನು. ನಮ್ಮ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾವು ಮಾಡುತ್ತಿರುವ ಪ್ರಾಜೆಕ್ಟ್ ವರ್ಕು ಆಮ್ಲ ಪ್ರತ್ಯಯ. ಇದು ಮಜ್ಜಿಗೆ, ಮೊಸರು. ಇದು ಅನಾನಸ್, ದ್ರಾಕ್ಷಿ, ಮೋಸಂಬಿ, ಕಿತ್ತಳೆ, ನಿಂಬೆಹಣ್ಣು, ಟೊಮ್ಯಾಟೊ, ಮಾವು, ಹುಣಸೆಹಣ್ಣು. ಈ ಹಾಕೋದ್ರಿಂದ ಏನೇನು ಆಗುತ್ತೆ ಅನ್ನೋದು ಹಾಕುತ್ತಿದ್ದೇವೆ.
ಇದು ಯಾವ ಬಣ್ಣಕ್ಕೂ ಬರಲಿಲ್ಲ, ಇದು ಆಮ್ಲ. ನಾವು ಮೊಸರನ್ನು ಹಾಕುತ್ತಿದ್ದೇವೆ. ಇದು ಯಾವ ಬಣ್ಣಕ್ಕೂ ಬರಲಿಲ್ಲ, ಇದು ಪ್ರತ್ಯಾಮ್ಲ. ಅರಿಶಿಣದ ಆಳ ಮೇಲೆ ಹಾಕುತ್ತಿದ್ದೇವೆ. ಬೇಡ. ಸ್ವಲ್ಪ ಎತ್ಕೊಳ್ರಿ ಮೇಲೆ. ಬರಲಿಲ್ಲ, ಇದು ಪ್ರತ್ಯಾಮ್ಲ. ಇವಾಗ ನಾವು ಸುಣ್ಣದ ತಿಳಿ ನೀರನ್ನು ಹಾಕಿದ್ದೇವೆ. ಇದು ಕಲರ್ ಚೇಂಜ್ ಆಯಿತು, ಇದು ಆಮ್ಲ. ಸಾಕ್ಬಿಡಪ್ಪ. ಸೌಂಡ್ ಬನ್ನಿ, ಸೌಂಡ್ ಮಾತಾಡಿ. ನನ್ನ ಹೆಸರು ಯಶು. ಹಾಂ, ನನ್ನ ಹೆಸರು ತುಳಸಿ. ತಾವೇನು ಮಾಡಿದ್ದೀರಿ? ಸರ್, ನಾವು ನೀರಿನ ಶುದ್ಧೀಕರಣ. ಹಾಂ, ಕೂತ್ಕೊಳ್ಳಿ. ಸರ್, ನಾವು ನೀರಿನ ಶುದ್ಧೀಕರಣವನ್ನು ಮಾಡಿದ್ದೇವೆ. ಹಾಂ, ನೀವು? ಹಾಂ, ನೀವು? ನನ್ನ ಹೆಸರು ಸಂಗೀತ. ನನ್ನ ಹೆಸರು ದಿನೇಶ್. ಕೂತ್ಕೊಳ್ಳಿ. ತಾವೇನು ಮಾಡಿದ್ದೀರಿ? ಆಕ್ಸಿಜನ್ ಬಳಸಿ ಮೇಡಮ್. ಹಾಂ, ನನ್ನ ಹೆಸರು ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳ. ನಾನು ಮಾಡುತ್ತಿರುವ ನೀರಿನ ಸಾಂದ್ರತೆ. ಸಾಂದ್ರತೆ. ಎಸ್ ಎಸ್. ಇದರಲ್ಲಿ ಉಪ್ಪಿನ ಸಾಂದ್ರತೆ ಜಾಸ್ತಿ ಇದೆ. ಹಾಂ, ಮಾತಾಡಿ, ಬಾಯಲ್ಲಿ ಮಾತಾಡಿ. ನಾವು ಮೀನ ಮಸೂರದಲ್ಲಿ ಪ್ರತಿಬಿಂಬವು ಕೆಳಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬವು ಕಾಣುತ್ತದೆ. ನಾವು ಮೀನ ಮಸೂರವನ್ನು ಇಟ್ಟಾಗ ಬೆಳಕು ವಕ್ರೀಭವನ ಹೊಂದುತ್ತದೆ. ನಾವು ಮೀನ ಮಸೂರವನ್ನು ಇಟ್ಟಾಗ ನಮಗೆ ಕೇಂದ್ರೀಕೃತ ಬಿಂದು ಸಿಗುತ್ತದೆ. ತಡೆ. ಹಾಂ, ಎರಡು ಸಮಾಂತರ ರೇಖೆಯ ಮೇಲೆ ಛೇದಕ ರೇಖೆಯು ಹಾದು ಹೋದಾಗ 8 ಕೋನಗಳನ್ನು ಉಂಟು ಮಾಡುತ್ತದೆ. ಹಾಂ, ಒಳಕೋನ, ಹೊರಕೋನ, ಅನುರೂಪ ಕೋನ, ಶೃಂಗಾಭಿಮುಖ ಕೋನ, ಪರ್ಯಾಯ ಕೋನ. ಎಸ್ ಎಸ್. ನೀವು? ಇಷ್ಟೊತ್ತು ನಮ್ಮ ಫ್ರೆಂಡ್ ಹೇಳಿದ್ದಲ್ಲ, ನೋಡಿ ನಾನು ತೋರಿಸ್ತೀನಿ. ಹಾಂ, ಇದು 100 ಡಿಗ್ರಿಯಲ್ಲಿದೆ, ಇದು 100 ಡಿಗ್ರಿಯಲ್ಲಿದೆ, ಇದು 80 ಡಿಗ್ರಿಯಲ್ಲಿದೆ, ಇದು 80 ಡಿಗ್ರಿಯಲ್ಲಿದೆ. ಸೇಮ್, ಇದು 70, ಇದು 70. ನೀನು ಹೇಳಪ್ಪ. ಕೂತ್ಕೊಳ್ಳಪ್ಪ ಸಿ, ಕೂತ್ಕೊಳ್ಳಿ. ಎರಡು ಕೋನಗಳನ್ನು ಕೂಡಿದಾಗ 90 ಡಿಗ್ರಿ ಉಂಟಾದಾಗ ನಾವು ಪೂರಕ ಕೋನ ಎನ್ನುತ್ತೇವೆ. ಹಾಂ ಹಾಂ. ಎರಡು ಕೋನಗಳನ್ನು ಕೂಡಿದಾಗ 180 ಡಿಗ್ರಿ ಉಂಟಾದಾಗ ನಾವು ಪರಿಪೂರಕ ಕೋನ ಎನ್ನುತ್ತೇವೆ. ಉದಾಹರಣೆ: ಯಾವುದೇ ತ್ರಿಭುಜದಲ್ಲಿ ಹೊರಕೋನದ ಅಳತೆ ಎರಡು ಒಳಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ.
ಯಾವುದೇ ತ್ರಿಭುಜದಲ್ಲಿ ಮೂರು ಕೋನಗಳು ಮೊತ್ತ 180 ಡಿಗ್ರಿ ಹೊಂದಿರುತ್ತದೆ. ಮೂರು ಸಮತೆ ಇರುವ ತ್ರಿಭುಜವನ್ನು ತೆಗೆದುಕೊಂಡಿದ್ದೇನೆ. ಪೈಥಾಗರಸ್ ಯಾವುದೇ ಲಂಬಕೋನ ತ್ರಿಭುಜದ ಮೊತ್ತಕ್ಕೆ ವಿಕಿರಣದ ಮೇಲಿನ ಮೊತ್ತವು ಸಮವಾಗಿರುತ್ತದೆ. 30 ಇದು ಲಂಬಕೋನ, ಇದು 30 ಡಿಗ್ರಿ ಆಗಿದೆ. ಪೈಥಾಗರಸ್ ಯಾವುದೇ ಲಂಬಕೋನ ತ್ರಿಭುಜದ ವಿಕರ್ಣದ ಮೇಲೆ ಉಳಿದೆರಡು ಭಾಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಕಂಡುಹಿಡಿಯುವ ಮಾಡೆಲ್. ವೃತ್ತದ ವಿಸ್ತೀರ್ಣ πr². ಒಂದು ವೃತ್ತವನ್ನು 16 ತ್ರಿಜ್ಯಾಂತರ ಖಂಡಗಳಿಗೆ ಮಾಡಿದಾಗ ಅದರಲ್ಲಿ 8 ಭಾಗಗಳಿಗೆ ಕೆಂಪು ಬಣ್ಣ, ಇನ್ನು 8 ಭಾಗಗಳಿಗೆ ಹಚ್ಚಬೇಕು. ಇದು 4 ಭಾಗಗಳ ಚತುರ್ಭುಜ. ಇದನ್ನು ಆಯತ ಎಂದು ಕರೆಯುತ್ತೇವೆ. ಅಭಿಮುಖ ಭಾಗಗಳು ಸಮವಾಗಿರುತ್ತವೆ. ಇದರ ವಿಸ್ತೀರ್ಣ ಉದ್ದ ಅಗಲ ಲೆಂತ್ ಇಂಟು ಬ್ರೆಡ್ತ್. ಈಗ ಇದು ಸಮಾಂತರ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಯು ಪದದಿಂದ ಬಂದಿದೆ. ಮೂರು ಆಯಾಮದಿಂದ ಕೂಡಿದೆ. ಎತ್ತರ, ಉದ್ದ, ಅಗಲ. ಈಗ ಉದಾಹರಣೆ ಚೌಕಾಗಣ, ಆಯತಗಣ, ಚೌಕಾಗಣ. ಅಲ್ರಿ ನಿಮ್ಮದು ಇವುಗಳು 3 ಆಯಾಮದ ಆಕೃತಿಗಳು. ಇವುಗಳನ್ನು 3 ಆಯಾಮದ ಚೌಕಗಣ, ಚೌಕಗಣ. ಇದೇ ಥರ ಬೇರೆ ಬೇರೆ ಇದೆ ಸರ್. ನಿಧಾನ ಹೇಳಪ್ಪ ಕೂತ್ಕ. ಇದು 3D ಶೇಪ್. 2D ಶೇಪ್ಸು. 2D ಶೇಪ್. ಇದು ಪಂಚಭುಜ ಆಕೃತಿ. ಇದು 5 ಬಾಹುಗಳ ಆಕೃತಿಗಳು. ಸರ್ ಏನು ಕಾಣಿಸುತ್ತೆ ಸರ್? ರೌಂಡಾ? ಹಾಂ, ಸಿಲಿಂಡರ್ ಶೇಪ್ ಕಾಣಿಸುತ್ತೆ. ಆಫ್ ಮಾಡಿ ತೋರಿಸು. ಫಸ್ಟ್ ಯಾವ್ದಿರುತ್ತೆ ಸರ್ ಇದು? ಆಯತನ. ಈಗ ಆನ್ ಮಾಡು. ಈಗ ಸಿಲಿಂಡರ್ ಇಲ್ಯೂಷನ್. ವೃತ್ತದ ಭಾಗಗಳು. ವೃತ್ತ ಕೇಂದ್ರ, ತ್ರಿಜ್ಯ, ವ್ಯಾಸ, ವೃತ್ತದ ಪರಿಮಿತಿ. ಮೆಜರ್ಮೆಂಟ್ ಲೆಂತ್, ವೇಟ್, ಕೆಪಾಸಿಟಿ. ಇದು ಐತಲ್ಲ ಲೆಂತಿಂದು. ನಾವು ಮಿಲಿಮೀಟರಿಂದ ಕಿಲೋಮೀಟರಿಗೆ ಬರಬೇಕಂದ್ರೆ ಡಿವೈಡ್ ಬೈ 10 ಮಾಡಬೇಕು. ಕಿಲೋಮೀಟರಿಂದ ಮಿಲಿಮೀಟರಿಗೆ ಹೋಗ್ಬೇಕಂದ್ರೆ ಇಂಟು 10 ಮಾಡಬೇಕು. ಆ ಥರದೇ ಈ ಕಡೆ ಕೆಪಾಸಿಟಿ ಹೋಗಿದ್ರೆ ಮಿಲಿಲೀಟರಿಂದ ಕಿಲೋಲೀಟರಿಗೆ ಬಂದರೆ ನಾವು ಡಿವೈಡೆಡ್ ಬೈ 10 ಮಾಡಬೇಕು. ಕಿಲೋಲೀಟರಿಂದ ಮಿಲಿಲೀಟರಿಗೆ ಹೋಗ್ಬೇಕಂದ್ರೆ ಇಂಟು 10 ಮಾಡಬೇಕು. ಈ ಕಡೆ ವೇಟ್ ಕಿಲೋಗ್ರಾಮಿಂದ ನಾವು ಮಿಲಿಗ್ರಾಮಿಗೆ ಹೋಗ್ಬೇಕಂದ್ರೆ ಇಂಟು 10 ಮಾಡಬೇಕು. ಮಿಲಿಗ್ರಾಮಿಂದ ಕಿಲೋಗ್ರಾಮಿಗೆ ಬರಬೇಕಂದ್ರೆ ಡಿವೈಡೆಡ್ ಬೈ 10 ಮಾಡಬೇಕು. ಟೇಬಲ್ ಚಾರ್ಟ್ ಇದು 7 ಮಗ್ಗಿ ತೋರಿಸಬೇಕು. 7 5 35, 8 ಮಗ್ಗಿ ತೋರಿಸಬೇಕಂದ್ರೆ 8 5 40. ಇದು 3D ಶೇಪ್. ಇದು ಮಗ್ಗಿ 2 ಒಂದೇ 2, 3 ಒಂದೇ 3. ಮ್ಯಾಕ್ಸ್. ಇದು 5. ಇದು ರೌಂಡ್.
ಇದೆ 3 ಬಾಳೆಹಣ್ಣು. ಇದು ಪ್ಲೇಸ್ ಬೇಕಾಗಿತ್ತು. ಹೇಳಮ್ಮ. ಇದು ಮ್ಯಾಕ್ಸ್ ಗೇರು. ಇದು 4 ತ್ರಿಭುಜ. ಎರಡು ತ್ರಿಭುಜ ಇದೆ. 2 ತ್ರಿಭುಜ ಇದೆ. ಒಂದು ಕಡ್ಡಿ ತೆಗೆದು 4 ಭಾಗ ಮಾಡಬೇಕು. 4 ತ್ರಿಭುಜ ಮಾಡ್ಬೇಕು ನೀವೀಗ. ಒಂದು ಕಡ್ಡಿ ತೆಗೆದಿಡಬೇಕು. ಒಂದು ಕಡ್ಡಿ ತೆಗೆದಿಟ್ಟು ಮಾಡಬೇಕು. ಮಾಡೋದ ಮಾಡೋಣ ಮಾಡಿದ್ರೆ ಒಂದು ಸರ್ ಈ ಕಡ್ಡಿನ ತೆಗೆದು ಹಿಂಗಿದ್ರೆ 4 ತ್ರಿಭುಜ ತ್ರಿಭುಜ. ಇದು ಬಾಳೆಹಣ್ಣು. ಇದು ಅದು ಬಿಡು. ಅದು ಬಿಡು. ಸರ್ ಅದು ಗ್ಲಾಸು. 3 ಕಡ್ಡಿ ತೆಗೆದು ಮತ್ತೆ ಅದೇ ಗ್ಲಾಸ್ ಮಾಡಬೇಕು. ಇದನ್ನು ತೆಗೆಯಬೇಕು. ಅದು ಇದು ಸರ್ ಇದು ಬಾಳೆಹಣ್ಣು ಚೆನ್ನಾಗಿದೆ. ಇಲ್ಲಿ ಇಷ್ಟು 15 ಬಾಳೆಹಣ್ಣಿದೆ. ಹಿಂಗೆ ಕುಡಿಸಿದ್ರು 9, ಹಿಂಗೆ ಕುಡಿಸಿದ್ರು 9. ಈಗ ನಿಮಗೆ ಅವರು ಒಂದು ಚಾಲೆಂಜ್ ಹಾಕ್ತಾರೆ. ಒಂದು ಬಾಳೆಹಣ್ಣು ತೆಗೆದ್ರೆ 2 ಕಡೆ ಕೂಡಿಸಿದ್ರು 9 ಬರಬೇಕು. ಯಾವ್ದು ಬಾಳೆಹಣ್ಣು ತೆಗಿತೀರಾ? ಒಂದು ಬಾಳೆಹಣ್ಣು ತೆಗೆದ್ರೆ 2 ಕಡೆ ಬರೆದ್ರು 9. ಯಾವುದೋ ಒಂದು ಇದ್ರ ಮಧ್ಯೆ ತೆಗಿ. ಮಧ್ಯೆ ತೆಗಿಯೋಣ ಸರ್. ಈಗ ಬರಲಿಲ್ಲಲ್ಲ, ಇಲ್ಲಿ 8 ಆಯಿತು. ಹಾಂ 8 ಆಯಿತು. ಈಗ 9 ಮಾಡೋದು ಅವರು 9 ಮಾಡೋಕೆ 9 ಮಾಡಿ. ಈಗ ನೋಡಿ ಸರ್, 3 4 7 7 2 9. ಇಲ್ಲಿನೂ 3 4 7 7 7 9. ಓಕೆ, ಥ್ಯಾಂಕ್ ಯು. ಹೇಳ್ರಿ. ಓಕೆ ಓಕೆ ಹಾಂ. ಇದು ವಾಟರ್ ಸೈಕಲ್. ಭೂಮಿಯ ನೀರು ಕಾದು ಆವಿಯಾಗಿ ಮೇಲೇರುತ್ತದೆ. ಮೇಲೇರದಂತೆ ಮೋಡವಾಗುತ್ತದೆ. ಮೋಡವಾಗಿ ತಂಪಾಗಿ ಅತಿಯಾಗಿ ನೀರಾಗಿ ಬೀಳುತ್ತದೆ. ಇದು ಜಲಶಾಸ್ತ್ರದ ಮಾದರಿ. ಭೂಮಿಯ ಕೆಳಗಿರುವ ಭಾಗ ಬೇರು, ಭೂಮಿಯ ಮೇಲಿರುವುದು ಕಾಂಡ. ಇದು ಹಣ್ಣು, ಇದು ಹೂವು. ಓಕೆ ಓಕೆ ಓಕೆ. ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳಲ್ಲಿ 9 ವಿಧ. ಅವು ಯಾವುವೆಂದರೆ ಪೂರ್ಣ ವಿರಾಮ, ಪ್ರಶ್ನಾರ್ಥ ಚಿಹ್ನೆ, ವಾಕ್ಯ ವೇಷ್ಟನ ಚಿಹ್ನೆ, ಆವರಣ. ಸರಿ ಮೇಡಮ್ ಸಾಕು. ಹಾಂ Vowels and consonants. There are 26 letters in English alphabet. This divided into 2 groups called vowels and consonants. There are 5 vowels: A, E, I, O, U. There are 21 consonants: B, C, D, F, G, H, J, K, L, M, N, P, Q, R, S, T, V, W, X, Y, Z. ಓಕೆ. ಇಲ್ಲ ಸರ್. The next question word. This word exists as the question set. This word are called the next question ಹಾಂ ಹೇಳಪ್ಪ. This is interjection. It is also a part of speech. Which word express a feeling or emotion Okay, in okay. this sentence. This is a conjunction. A conjunction is a word used to connect two or more different words from Okay. Preposition. A preposition is a word that connects a noun or pronoun to other parts of speech. Example. ಓಕೆ ನೀವು ಹೇಳಿ. In English there are adverbs ಹಾಂ and ಓಕೆ ಓಕೆ. ಹಾಂ ಹಾಂ ನನ್ನ ಪ್ರಾಜೆಕ್ಟ್ ಮೂಲಭೂತ ಹಕ್ಕುಗಳು. ಯಾರ ಮಕ್ಕಳಿದ್ರು ಕರೀರಿ. ಹಾಂ ಮೂಲಭೂತ ಹಕ್ಕು ಎಂದರೆ ನಮ್ಮ ಸಂವಿಧಾನದಲ್ಲಿ ಹೇಳಲಾದ ಮತ್ತು ರಕ್ಷಿಸಲಾದ ಹಕ್ಕನ್ನೇ ನಾವೆಲ್ಲ ಮೂಲಭೂತ ಹಕ್ಕುಗಳು ಎನ್ನುತ್ತೇವೆ. ಎಸ್ ಎಸ್ ಎಸ್. ನಮ್ಮ ಸಂವಿಧಾನದ ಶಿಲ್ಪಿಯಾಗಿದ್ದಾರೆ. ಎಸ್ ಎಸ್ ಎಸ್. ಸಾಕು ಸಾಕು.
ಮೇಡಮ್ ಮೇಡಮ್ ಅಲ್ರಿ ತಿರ್ಸಿ ಹಿಡ್ಕೊಬೇಕ್ರಿ. ಇರ್ಲಿ ಬಿಡವ ಇರ್ಲಿ ಬಿಡವ. ಇರ್ಲಿ ನಿಂತಲ್ರಿ ನಿಂತಲ್ರಿ. ಎಸ್ ಎಸ್